ಅಗಿ ಕೈ ಮೆಣಸನ್ನು ಅಪ್ಪಿಸು ನೋ ವರ್ಡ್ಸ್ ಟೆಕ್ಸ್ಟ್ ಸಕ್ಕತ್ತಾಗಿದೆ ಅಣ್ಣ ಆ ಕಾಲದಿಂದ ಮನುಷ್ಯರು ಎಳೆಯೋರಂತೆ ನಿಜನಾ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇಂದಿನ ಸಂಚಿಕೆಯಲ್ಲಿ ನಾವು ಹಳ್ಳಿಗೆ ಹೋಗಿದ್ದೀವಿ. ಸೊ ಯೂಶಲಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಕುಕ್ಕಿಂಗ್ ರೆಸಿಪೀಸನ್ನು ಮಾಡ್ತಾ ಇರ್ತೀನಿ. ಸೊ ನೀವು ನೋಡಿರ್ಬೋದು, ತುಂಬ ಸುಲಭ ಅಂತ ಅಂದ್ಕೊಳ್ತೀರಾ. ಸೊ ವಿಡಿಯೋ ನೋಡೋದು ಒಂದು 5 ನಿಮಿಷ ಇರುತ್ತೆ, ಬಟ್ ಆದರೆ ಅದ್ರ ಹಿಂದೆ ಮಾಡುವಂಥ ಎಫರ್ಟ್ ಏನಿದೆ ಅದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಸೊ ಯಾವ ರೀತಿ ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ ಅಂತ ನೋಡಿವ್ರಂತೆ ಬನ್ನಿ. ಅಣ್ಣ ಆ ಕಾಲದಿಂದ ಮನುಷ್ಯರು ಎಳೆಯೋರಂತೆ ನಿಜನಾ? ಇದನ್ನ ಹೌದಾ? ನಿನ್ ಕೈಲಿ ಎಳೆಯೋರು 2 ದಿನ ಮುಂಚೆನೇ ಪ್ಲ್ಯಾನ್ ಮಾಡ್ತೀವಿ. 2 ದಿನ ಮುಂಚೆ ಪ್ಲ್ಯಾನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಆ ನಂತರ ಪೂಜೋ ಮತ್ತು ಭವಾನಿದು ಇಬ್ಬರದು ಟೈಮ್ ಶೆಡ್ಯೂಲನ್ನು ನೋಡಿಕೊಂಡು ಅವ್ರನ್ನ ಕರೆಕ್ಟಾಗಿ 5:15ಗೆ ರಿಟರ್ನ್ ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಮನೆ 7:07ವರೆಗೆ ಬಿಡ್ತೀವಿ. ಸೊ ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಹಳ್ಳಿಗಳಲ್ಲಿ ಹಸು ಕರು ಕುರಿ ಎಲ್ಲ ಇರೋದ್ರಿಂದ ನೋಡಲಿಕ್ಕೆ ಅದೊಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲೇ ಸಗಣಿನ ತೆಗೆದುಕೊಂಡು ಬಂದು ಈ ಬಾಣಲಿಲಿ ಇಟ್ಕೊಂಡಿರ್ತಾರೆ. ಆ ನಂತರ ಇಲ್ಲಿ ಸಗಣಿಯನ್ನು ಹಾಕಲಿಕ್ಕೆ ಇದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾರೆ. ಆ ನಂತರ ಗೋಬರ್ ಗ್ಯಾಸ್ ಸಿದ್ಧವಾಗಿ ಪೈಪ್ ನೋಡಿ ಇದೇ ಪೈಪು ಬರುತ್ತೆ. ಸೊ ಯೂಶಲಿ ನಾವು ಫಸ್ಟು ರೆಸಿಪಿ ಏನಾದರೂ ಮಾಡಬೇಕು ಅಂದರೆ ಸಿಹಿ ರೆಸಿಪಿಯನ್ನೇ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಕಡ್ಡಿ ಹಚ್ಚಿದ್ರು. ಸೊ ದೇವ್ರ ಕೈ ಮುಗಿದ್ಬಿಟ್ಟು ಆನಂತರ ಶುರುನ ಮಾಡಿದ್ವಿ. ಸೊ ಸುಮಾರು ರೆಸಿಪೀಸನ್ನು ಟ್ರೈ ಮಾಡಿದ್ವಿ. ರೆಸಿಪೀಸ್ ಎಲ್ಲ ಅನುಸ್ವಯಂಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ನೀವು ಮಿಸ್ ಮಾಡದೆ ನೋಡ್ತಾ ಇರಿ. ಸೊ ಇಲ್ಲಿ ರೆಸಿಪಿಗಳಿಗೆ ಬೆಳ್ಳುಳ್ಳಿಯನ್ನು ಕುಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ಇದು ರಸಮ್ಗೋಸ್ಕರ ಅಂತ ಪ್ರಿಪೇರ್ ಮಾಡ್ತಾ ಇರೋದು. ಅಲ್ಪರ ಗಾಯ ಆಗ್ಬಿಡುತ್ತೆ. ಹಿಂಗೆ ಇಟ್ಕೋಬೇಕು, ಬಿಗಿಗೆ ಇಲ್ಲ ಹಿಂಗೆ ಟೈಟ್ ಆಗಿಟ್ಬಿಟ್ಟು ಸಾಕು ಬಿಡ. ಚಿನ್ನಪ್ಪ ನಾಟಿ ಕರುಗೆ ಇಲ್ಲಿ ಮೂಗನ್ನು ಚುಚ್ತಿದ್ದಾರೆ. ಸೊ ಸುಮಾರು 1-1.5 ವರ್ಷ ಆಗ್ತಿದ್ದಾಗೇ ಕರುಗಳಿಗೆ ಮೂಗನ್ನು ಚುಚ್ತಾರೆ. ಇಲ್ಲದೆ ಹೋದರೆ ಅದು ಕಂಟ್ರೋಲಿಗೆ ಬರೋದಿಲ್ಲ ಮತ್ತು ಹೇಳಿದ ಮಾತು ಕೇಳೋದಿಲ್ಲ ಅಂಥೇಳಿ. ಸೊ ಇದು ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಸೊ ಏನಪ್ಪ ಇದು ಹಿಂಸೆ ಮಾಡ್ತಿದ್ದಾರ ಪ್ರಾಣಿಗೆ ಅಂತ ಅನ್ಕೋಬೇಡಿ. ಯಾಕಪ್ಪ ಅಂದರೆ ಹೊಲ ಉಳ್ಬೇಕಾದ್ರೆ ಅದೆಲ್ಲ ಕಂಟ್ರೋಲಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿಯಾಗಿ ಮೂಗನ್ನು ಚುಚ್ಚುವಂಥ ವಾಡಿಕೆ ಹಳ್ಳಿಗಳಲ್ಲಿ ಇಟ್ಕೊಂಡಿದ್ದಾರೆ. ಬ್ಲಡ್ ಬರೋದ ಕತ್ರಿ ಸಾಕ ನರಕ್ಕೆ ಬೆಳ್ಳು ಐತಂತೆ. ಬೆಳ್ಳು ಎದೊಳ್ತಾನೆ ಇಲ್ಲ. ಅದು ಗಂಟು ಅದು ಚುಚ್ಚಿಲ್ಲ ಅಂದ್ರೆ ಏನಾಗುತ್ತೆ ಅಂಕಲ್? ಅದು ನಿಡಿಕಾಗತ್ತಲ್ವ, ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. 5 ಜನ ಇಟ್ಕೊತೀನಿ. ಕೊಳ್ಳಿರ ಕಚ್ಚಿದ್ರೆ ತುಂಬ ವಿಷ ಆಯಿತು. ಇದಿದೆ ಕತ್ರಿ ಸಾಕು ಮಗನೇ, ಬೇಗ ನೋವು ಕಮ್ಮಿ ಆಯ್ತದೆ. ಮುದ್ರೆ ಹೋಗ್ಬೋದು. ನೀರಿಗೆ ಹಾಕಿದ್ರೆ ಹಿಡ್ಕೊ ಒಂದು ಸ್ವಲ್ಪ ಐಸು. ಇದ್ರೆ ಐಸ್ ಹಾಕು. ಈಗಲೇ ಈ ವಯಸ್ಸೇ ಕರೆಕ್ಟ್, ಇನ್ನು ಚಿಕ್ಕ ವಯಸ್ಸಲ್ಲೇ ಮಾಡ್ಬಿಡ್ಬೇಕಿತ್ತು ಮೂಗು. ಅದು ಮಾಡ್ಬೋದಾಗಿತ್ತು. ಹಾಲು ಕಮ್ಮಿ ಇತ್ತು, ಕೆಟ್ಟೋಗ್ಬಿಡ್ತದೆ ಮತ್ತೆ ಅದ್ರ ಮನೇಲಿ ಹಾಲು ಕಮ್ಮಿ ಇತ್ತು, ಕೆಟ್ಟೋಗ್ಬಿಡ್ತದಲ್ಲ ಅಂತೇಳಿ ನೋಡಿ ಚೊರ ಅಂತ ತೆಂಕು ಈಗ ಅವಾಯ್ಡ್ ಮಾಡೋಕ್ಕೆ ಪರವಿಲ್ಲ. ಅಯ್ಯೋ ಇಡಿಕೆ ಆಯ್ತಿಲ್ಲ. ಹೇಳಿದ್ ಮತ್ತೆ ಕೇಳ್ತಿರ್ಲಿಲ್ವಾ ನೀನು? ಸರಿ, ಅವ್ರ ಅಮ್ಮ ಬಂದಾಗ ಎಷ್ಟು ಇದಾ ಏನ್ ನಡೀತಾ ಹಸ ಒದಿದಂತೆ. ಇದಕ್ಕಾಗು ಒಂದ್ ಸ್ವಲ್ಪ ಐಸ್ ಒಂದು 5 ನಿಮಿಷ ಇಡು ಬೇಗ. ಒಂದು 5 ಹೆಜ್ಜೆನ ತೋರಿಸ್ತೇನೆ.
ಕಿರ್ಜೇನಂತೆ. ಏನಾಗಲ್ಲ ಹತ್ತು ಗಿಡ ಕುಡ್ಕೊಂಡು ಒಂದ್ ಕಡೆಯಿಂದ ಕಟ್ಕೊಂಡು ಹೋಗ್ತಾ ಇದೆ. ಇಷ್ಟೇನಪ್ಪ ಇದ್ದದ್ದು ಒಂದೇ ಕೈ ಆಗ್ಲ ಇದ್ದದ್ದು ಸಿಕ್ಕಾಪಟ್ಟೆ ಆಲೆ ಒಂದು 6-7 ತಿಂಗಳು ವರ್ಷನೇ ಆಗೋಯ್ತದು. ಈಗ ದಪ್ಪ ಆಗ್ತಾನೇ ಇದೆ. ಮರಿಗಳು ಎಬ್ಬಿಸ್ಕೊಂಡು ಜೋಜನೆ ಜಾಗ ಮಾಡ್ಕೊಳ್ತಾನೆ. ಗುಂಪು ಜಾಸ್ತಿ ಆಯ್ತದೆ. ಯಾಳೆಗಳಂತೂ ಒಂದ್ ಕೈದು ಹೆಚ್ಚು ಕಡಿಮೆ ಒಂದು 50 ಎಡೆಗಳವೆ. ಹೌದಾ? 50 ಎಡೆ. ಅಮಾವಾಸ್ಯೆ ಉಣ್ಮೇಲೆ ಮರಿ ಎಬ್ಬಿಸಾಗ ಹಾಲೆಲ್ಲ ಕುಡ್ಕೊತಾರೆ. ಇದನ್ನೆಲ್ಲ ತುಪ್ಪ ಎಲ್ಲ ಕುಡ್ಕೊಂಡು ಮರಿ ಎಬ್ಬಿಸೋಕ್ಕೋಸ್ಕರ ತುಪ್ಪ ಕುಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಂತರ ಊಟದ ಟೈಮು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯನ್ನ ಕಿತ್ಕೊಳ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಬರ್ತದೆ ಕುಡಿತಾ ಇದೆ. ಬೆಳಗ್ಗೆ ಮುಕ್ತಿ ಚೂಟ ವಾಪಸ್ ಊರಿಗೋದ್ರಂತೂ ಈ ಪ್ರಕೃತಿ ಸೌಂದರ್ಯನ ಸವಿತಾ ಮಕ್ಕಳ ಜೊತೆ ಆಟ ಆಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಒಟ್ಟು ನಾನಿಲ್ಲಿ ಒಂದು 8ರಿಂದ 9 ರೆಸಿಪೀಸನ್ನು ಮಾಡ್ಕೊಂಡ್ವಿ. ಈ ಗೋಬರ್ ಗ್ಯಾಸ್ ವೇಸ್ಟ್ ಏನಿದೆ ಅದನ್ನೆಲ್ಲ ಇಲ್ಲಿ ಗಿಡಗಳಿಗೆ ಹಾಕ್ತಾರೆ ಸ್ವಲ್ಪ ಗೊಬ್ಬರ ಮಾಡಿ. ಸೊ ಸಚ್ಚು ಹಸು ಗುಮ್ತಿದೆ ಅಂತ ಕಂಪ್ಲೇಂಟ್ ಹೇಳ್ತಿದ್ದಾನೆ ನೋಡಿ, ಅದು ಹೊಡಿತಿದ್ದಾನೆ ಗುಮ್ತಿಯ ನನಗೆ ಅಂತ. ಇಲ್ಲಿ ತಂದೂರಿಯನ್ನ ಮಾಡ್ತಾ ಕೂತಿದ್ದಾರೆ, ನೋಡ್ತಾ ಇರ್ಬೋದು. ಹಂಗಂಗೆ ತಿನ್ಕೋತಾನೆ ಕಳ್ಳ. ನೀನ್ ಮುಂದಕ್ಕೆ ಹೋಗೋ ಸಚು, ಹೋಗೋ ಫಸ್ಟ್. ಸುಮ್ಮನೆ ಕುತ್ಕೊಳ್ಳೋದ ಹಾಗೆ? ಓ ಅಕ್ಕ ಹೇಳ್ತಿದ್ದೀನಿ. ಪಾಪ ಊರ ಇರ್ತೀನಿ. ನನ್ನ ಕಾಲ ಮೇಲೆ ಏನೋ ಬಿದ್ದೆ ಹೋಗ್ತೆ. ನಿಮ್ಮ ಕಾಲ ಆಹಾ
ಹಿಂದೆ ಡಿಕ್ಕಿಲ್ ಕುತ್ಕೊಂಡಿದ್ದಾರೆ. ಇವ್ರ ಪಪ್ಪ ಗಾಡಿ ಓಡಿಸ್ತಿದ್ದಾರೆ. ನಾನು ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಈ ವಿಡಿಯೋನ ನೋಡ್ತಾ ಇದ್ದೀನಿ. ತೋಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಮಾವಿನಕಾಯಿ ಕಿತ್ಕೊಂಡು ಬರ್ಲಿಕ್ಕೆ. ನಮ್ ತೋಟ ಎಷ್ಟು ದೊಡ್ಡದಂದ್ರೆ 7 days ಆದ್ರೂ ಫುಲ್ಲು ಎಂಡಕ್ಕೆ ಹೋಗ್ಬೇಕಲ್ಲ ಅಷ್ಟೊಂದು ದೊಡ್ಡದು. ಪಾಪ ಒಂದೇ ನಿಮಿಷ ಜರೂರಿ 0 ನಾವು ವಿಲನಲ್ಲಪ್ಪ. ಓ ಹೈ ಜಂಪು. ತಂದೂರಿ ಚಿಕನ್ ಸೂಪರ್ ರೆಡಿ ಆಗೈತೆ. ಸೊ ಇವ್ರು ನಮ್ಮ ಅಜ್ಜಿ ಗೌರಮ್ಮ ಅಂತ. ಸೊ ಟೇಸ್ಟ್ ನೋಡಮ್ಮ. ಒಂದ್ ರೆಕ್ಕೆ ಕಿತ್ ನೋಡು. ಒಂದ್ ರೆಕ್ಕೆ ಕಿತ್ಕೊಳ್ಳಿ. ಇಲ್ಲಿ ಕೆಳಗಡೆ ತಿನ್ನು. ಅಗಿ ಕಾಗ್ಲ ಅಪ್ಪಿಚ್ಚು ಹೆಂಗೆ ಐತೆ? ಕೊಬ್ಬನ ಸುಡ್ತದೆ, ಕೋಳಿ ಸುಡುತ್ತೆ. ರಿಯಲಿ ಸಕ್ಕತ್ತಾಗಿದೆ. ಹೊಸನ್ನು ಮಾಡಿದ್ರು. ಏನಾಯ್ತಂದರೆ ನನಗೆ ಕಾಲು ಬೇಕಾಗಿತ್ತು, ಸಸಿ ತಿನ್ಕೊಂಬಿಟ್ಟಿದ್ದ. ಬಟ್ ಈ ಸತಿ ನನಗೆ ಸಿಕ್ಕಿದೆ. ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಸಕ್ಕತ್ತಾಗಿದೆ, ರಿಯಲಿ ಸಕ್ಕತ್ತಾಗಿದೆ. ಸೊ ಸೂಪರ್ ಆಗಿ ರೆಡಿ ಆಗಿದೆ. ಜೊತೆಗೆ ಬಿಸಿ ಬಿಸಿ ಬೆಲ್ಲದ ಟೀ. ವಾ ಅಲ್ಲಿ ಸೂಪರ್ ಆಗಿದೆ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ಸಿದೆ, ನೀವು ಕೂಡ ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್.